ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಚಿಕ್ಕಪೇಟೆಯಲ್ಲಿ ಒಟ್ಟು 12 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮುಂದಿನ ತಿಂಗಳು ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಬೆಂಗಳೂರು ಜನರ ನಾಡಿಮಿಡಿತ ಅರಿಯೋದಕ್ಕೆ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಈ ಕ್ಷೇತ್ರದಲ್ಲಿ ಒಟ್ಟು 12 ವಾರ್ಡ್ಗಳು ಬರುತ್ತೆ. ಬಹಳ ದೊಡ್ಡದಾಗಿರುವಂತಹ ಕ್ಷೇತ್ರ ಇದು. ಸಿಲ್ವರ್ ಜುಬ್ಲಿ ಪಾರ್ಕ್ ವಾರ್ಡು, ಧರ್ಮರಾಯ ಸ್ವಾಮಿ ದೇವಸ್ಥಾನ ವಾರ್ಡು, ಡಿವಿಜಿ ಗುಂಡಪ್ಪ ವಾರ್ಡು, ಹೊಂಬೇಗೌಡ ನಗರ, ಸೋಮೇಶ್ವರ ನಗರ, ಬೆಲ್ ವಾರ್ಡು, ಕನಕನಪಾಳ್ಯ, ವೆಂಕಟರೆಡ್ಡಿ ನಗರ, ಅಶೋಕ್ ಪಿಲ್ಲರು, ವಿವಿಪುರಂ, ಸುಂಕೇನಹಳ್ಳಿ, ದೇವರಾಜ ಅರಸು ವಾರ್ಡು. ಒಟ್ಟು 12 ವಾರ್ಡ್ಗಳನ್ನ ಒಳಗೊಂಡಿರುವಂತಹ ಬಹಳ ದೊಡ್ಡದಾಗಿರುವಂತಹ ಮತಕ್ಷೇತ್ರ. ಸೊ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳು ಇಲ್ಲಿನ ಜನರು ಎದುರಿಸ್ತಾ ಇದ್ದಾರೆ, ಪಾಲಿಕೆ ಚುನಾವಣೆ ಬಗ್ಗೆ ಈ ವ್ಯಾಪ್ತಿಯಲ್ಲಿರುವಂತಹ ಜನರ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತಿನ ಈ ಪಾಲಿಕೆ ಪಯಣದಲ್ಲಿ ನೋಡೋಣ. ನಾವೀಗ ಅಶೋಕ ಪಿಲ್ಲರ್ ವಾರ್ಡ್ನಲ್ಲಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಬೆಳಿಗ್ಗೆ ಜನ ಎಲ್ಲ ಓಡಾಡ್ತಿದ್ದಾರೆ. ಅವ್ರನ್ನ ಬನ್ನಿ ಮಾತಾಡ್ಸೋಣ, ಏನೇನು ಸಮಸ್ಯೆಗಳು ಈ ವಾರ್ಡ್ನಲ್ಲಿ ಅನ್ನೋದನ್ನ. ಎಲೆಕ್ಷನ್ ಅನಿವಾರ್ಯ ಸರ್, ಬೇಕೇ ಬೇಕು. 6-7 ವರ್ಷದಿಂದ ತುಂಬಾ ಸಮಸ್ಯೆ ನೋಡಿದೀವಿ. ಯಾರಿಗೆ ಹೇಳೋ ಮಟ್ಟಕ್ಕೂ ಇಲ್ಲ. MLA ಎಷ್ಟು ದೂರದ ಕತೆ. ಕಾರ್ಪೊರೇಟರ್ಗಳಂದ್ರೆ ನಮ್ಮಲ್ಲೇ ಸೆಂಟ್ರಲ್ಲಿ ನೋಡಿರೋಂಥ ವ್ಯಕ್ತಿಗಳು ಇರ್ತಾರೆ, ಹೇಳೋದಕ್ಕೂ ಮಾತಾಡೋಕ್ಕೂ ಈಸಿ ಇರುತ್ತೆ. ಇಷ್ಟು ಸಮಸ್ಯೆ ಬೆಂಗಳೂರಲ್ಲಿ 50 ವರ್ಷದಲ್ಲಿ ಈಗ ನೋಡ್ರೋ ಸಮಸ್ಯೆ ಯಾವಾಗೂ ನೋಡಿಲ್ಲ. ಅಗಿಯೋದು ಡೆವಲಪ್ಮೆಂಟ್ಗೇನೆ, ಬಟ್ ಅದು ಪರಿಪೂರ್ಣ ಮಾಡದೆ ಹೋಗ್ತಾ ಇದ್ದಾರೆ. ಖಂಡಿತ ಆಗಬೇಕು. ಯಾಕಂದ್ರೆ ಲೋಕಲ್ BBMPಗೆ ಒಳಪಟ್ಟಿರೋರ್ನೇ ನಾವು ಎಲೆಕ್ಟ್ ಮಾಡಬೇಕು. ಆಮೇಲೆ ಅಲ್ಲಿರೋ ಸಮಸ್ಯೆಗಳು ಅವರು ಪರಿಪೂರ್ಣವಾಗಿ ಅವ್ರಿಗೆ ಅರ್ಥ ಆಗಿರುತ್ತೆ. ಜನರ ಜೊತೆ ಸ್ಪಂದಿಸ್ತಾರೆ ಅವರು. ಅಧಿಕಾರಿಗಳನ್ನ ನಾವು ಯಾರ ಅಧಿಕಾರಿಗಳಂತ ಗೊತ್ತಾಗಬೇಕಲ್ಲ ಸರ್. ನಮಗೆ ವೆರಿ ಫಸ್ಟ್ ಅದು ಗೊತ್ತಾಗೋದಿಲ್ಲ. ಅವ್ರು ಸ್ಪಂದಿಸಕ್ಕೂ ಆಗಲ್ಲ. ನಮ್ಗೆ ಅಷ್ಟು ಟೈಮು ಇಲ್ಲ ಅವ್ರನ್ನ ಹೋಗಿ ನೋಡೋ ಅಷ್ಟು. ಅವರೇ ಮಾಡ್ಬೇಕು ಸರ್ ಇದು. ಅಂದ್ರೆ ಅವರ ಪರ್ಟಿಕ್ಯುಲರ್ ರೋಡ್ಸ್ ಅವ್ರ ಏರಿಯಾ ಅವ್ರು ಓಡಾಡ್ತಾ ಇರ್ತಾರೆ, ಸಿಗ್ತಾರೆ, ಕೈಗೆ ಏನ್ ಬೇಕಾ ಕೆಲಸ ಮಾಡ್ತಾರೆ, ಅನುಕೂಲ ಆಗ್ತಾರೆ. ಮುಖ ಪರಿಚಯ ಇರುತ್ತೆ ಅವ್ರಿಗೆ. ಇವ್ರು ಹೇಳಿದಾರೆ ಇವ್ರು ಕೆಲಸ ಮಾಡ್ಕೊಡ್ಬೇಕು ಅಂತ ಬರುತ್ತೆ ಸರ್. BBMP ಎಲೆಕ್ಷನ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು MLA ನೋಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಾವು MLA ಅವರು ಅಲ್ಲಿ ಇಲ್ಲಿ ಅಂತ ಇರ್ತಾ ಇರ್ತಾರೆ. ಆ ವಾರ್ಡ್ಗೆ ಅವರು ಕಮಿಷನರ್ ಅಂತಿದ್ರೆ ಒಂದು ಕೆಲಸಗಳಾಗ್ತವೆ, ಕಾರ್ಯಗಳಾಗ್ತವೆ. ಹಿಂಗ ಇವರು ಅವಾಗಿಂದ ಇವ್ರು ತಳ್ಕೊಂಡ್ ಬರ್ತಾನೆ ಇದ್ದಾರೆ. ಇವಾಗ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ, ಇವಾಗ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಮಿಷನರ್ ಎಲೆಕ್ಷನ್ ಆಗಬೇಕು. ನಾವೀಗ ಅಶೋಕ ಪಿಲ್ಲರ್ ವಾರ್ಡ್ನಿಂದ ಕನಕನಪಾಳ್ಯ ವಾರ್ಡ್ಗೆ ಬಂದಿದ್ದೀವಿ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಜನ ಹೇಳಿದ್ರು. ಕಸದ ಸಮಸ್ಯೆ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳು ಹೇಳಿದ್ರು. ಹಾಗಿದ್ರೆ ಕನಕಪಾಳ್ಯ ವಾರ್ಡ್ನಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು ಅನ್ನೋದನ್ನ ಇಲ್ಲಿರುವಂತಹ ಜನರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ. ನಮ್ಮ ಹೆಸರು ಗೋಪಾಲ್ ಅಂತ. ಕೌನ್ಸಿಲರ್ ಎಲೆಕ್ಷನ್ ಖಂಡಿತ ಆಗಲೇಬೇಕು. ಯಾಕಂದ್ರೆ ಎಲ್ಲ ಈಗ ಏನು ಅಡ್ಮಿನಿಸ್ಟ್ರೇಷನ್ ಏನು ಇಲ್ಲ, ಈಗ ಝೀರೋ ಆಗಿದೆ. ಎಲ್ಲಿ ನೋಡಿದ್ರು ಗಾರ್ಬೇಜು. ಸಿಟಿ ಫುಲ್ಲು ಗಾರ್ಬೇಜೇ ತುಂಬಿದೆ. ಯಾವ ರಸ್ತೆ ನೋಡಲಿ, ಏನೇ ಆಗಲಿ, ಹಳ್ಳಗಳು, ನೀರು ಹೋಗೋದಿಲ್ಲ ಎಲ್ಲೂ. ಕೌನ್ಸಿಲರ್ ಎಲೆಕ್ಷನ್ ಆಗಬೇಕು. ಸುಪ್ರೀಂ ಕೋರ್ಟ್ ಆಕ್ಚುಲಿ ಆರ್ಡರ್ ಇದೆ, ಬಟ್ ಇವ್ರು ಮಾಡ್ತಾ ಇಲ್ಲ. ಮುಂದಕ್ಕೆ ಖಂಡಿತ ಕೌನ್ಸಿಲರ್ ಎಲೆಕ್ಷನ್ ಆಗಲೇಬೇಕು ಸರ್. ಕೇಂದ್ರೀಕರಣ ಆಗಿ ಬೇರೆ ತಮಗೆ ಸಿಗುವಂತ ಪಾಲು ಸಿಗಲ್ಲ, ಆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇಲ್ಲ. ಇದರಿಂದ ಜನರಿಗೆ ಎಷ್ಟು ಕಷ್ಟ, ನಷ್ಟ, ನೋವು, ರೋಗಗಳಿಂದ ಪೀಡಿತರಾಗ್ತಿದ್ದಾರೆ. ಈಗ ಸಾಕಷ್ಟು ಗಾರ್ಬೇಜ್ ತುಂಬಿಬಿಟ್ಟಿದೆ. ತಾವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಗಲ್ಲಿಯಲ್ಲಿ
ರಸ್ತೆಯಲ್ಲಿ ಯಾವ ಥರ ಇದೆ ಅಂದರೆ ಮೂಗು ಮುಚ್ಕೊಂಡು ಹೋಗ್ಬೇಕು ನಾವು. ಬಹಳ ನೋವಾಗ್ತಾ ಇದೆ ಇದು. ಟರ್ಮ್ ಕಂಪ್ಲೀಟ್ ಆದ್ಮೇಲೆ ಇಮಿಡಿಯೇಟ್ ಮಾಡಬೇಕು. ಆವಾಗ ಜನಗಳಿಗೆ ಕಷ್ಟ ನಷ್ಟ ಎಲ್ಲಾನು ಇದಾಗುತ್ತೆ, ಕ್ಲಿಯರ್ ಆಗುತ್ತೆ. ಇಲ್ಲ ಅಂದ್ರೆ ಈ ತರ ವರ್ಷಾನ್ಗಟ್ಲ ತಿಂಗಳಾನ್ಗಟ್ಲ ಪೆಂಡಿಂಗ್ ಇಟ್ಬಿಟ್ರೆ ಎಲ್ಲ ಕೆಲಸಗಳು ಯಾವುದೂ ನಡೆಯೋದಿಲ್ಲ. ದಯವಿಟ್ಟು MLA MP ಎಲೆಕ್ಷನ್ಸ್ ಯಾವ ತರ ಒನ್ಸ್ ಟರ್ಮ್ ಕಂಪ್ಲೀಟ್ ಆಗಿದೆ ಇಮಿಡಿಯೇಟ್ ಎಲೆಕ್ಷನ್ ಮಾಡ್ತಾರೋ ಅದೇ ತರ BBMP ಮಾಡಬೇಕು ಅಂತ ನಮ್ಮ ಮಾಹಿತಿ. ಎಲೆಕ್ಷನ್ ಮಾಡಬಾರ್ದು ಸರ್, ಸುಮ್ಮನೆ ವೇಸ್ಟ್, ಎಲ್ಲ ದುಡ್ಡು ತಿಂತಾರೆ. ಮಾಡದೇ ಇರೋದೇ ಒಳ್ಳೇದು. ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತೆ. ಕೆಲಸ ಕಾರ್ಯಗಳು MLA ಇದ್ದಾರೆ, MLA ಮಾಡ್ಕೊಳ್ತಾರೆ. ಇವ್ರು ಏನು ವೇಸ್ಟ್, ಸುಮ್ಮನೆ ವೇಸ್ಟ್, ಏನ್ ಪ್ರಯೋಜನ ಇಲ್ಲ. ಪ್ರಯತ್ನ ಇಲ್ಲ, ಮಾಡಬಾರ್ದು. ಸುಮ್ಮನೆ ದುಡ್ಡು ವೇಸ್ಟ್ ಸರ್ಕಾರಕ್ಕೆ. ಇವಾಗ ಆಲ್ರೆಡಿ ಎಲ್ಲ ನಡೀತಾ ಇದೆಯಲ್ಲ, ಅವ್ರಿಲ್ಲ ಅಂದ್ರೂ 10 ವರ್ಷದಿಂದ ನಡೀತಾ ಇದೆ. ಎಲ್ಲಿ ಕಸ ಎಲ್ಲ ಎಲ್ಲಿದೆ ಎಲ್ಲ ಕ್ಲಿಯರ್ ಆಗಿದೆ. ಈಗ ನಾವು ವಿವಿಪುರಂ ವಾರ್ಡ್ನಲ್ಲಿದ್ದೀವಿ. ಇಲ್ಲಿನ ಮಿಡಲ್ ಸ್ಕೂಲ್ ರಸ್ತೆಯ ಸುತ್ತಮುತ್ತ ಓಡಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಇಲೆಕ್ಷನ್ ಆಗಿಲ್ಲ. ಇಲೆಕ್ಷನ್ ಆಗದಿರುವಂತ ಕಾರಣಕ್ಕಾಗಿ ಇಲ್ಲಿರುವಂತ ಈ ವಾರ್ಡ್ನಲ್ಲಿರುವಂತ ಜನರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅನ್ನೋದನ್ನ ಖುದ್ದು ಅವರನ್ನೇ ಮಾತಾಡಿಸಿ ತಿಳ್ಕೊಂಡು ಏನು 7 ಡೇಸು ಹಂಗೆ ಬೀಳುತ್ತೆ ಕಸ. ಎಷ್ಟೊಂದು ಸತಿ ವಾಸನೆ ಬರುತ್ತೆ, ಇಷ್ಟು ಸೊಳ್ಳೆಗಳು ಬರುತ್ತೆ, ಆಮೇಲೆ ಎಲ್ಲ ಕಾಯಿಲೆ ಎಲ್ಲ ಬರುತ್ತೆ. ಅದು ಯಾರಿಗೆ ಹೇಳಬೇಕು? ಏನೋ ಕಂಪ್ಲೇಂಟ್ ಮಾಡಿದ್ರೆ ಏನು ಸರಿಯಾಗಿ ಆನ್ಸರ್ ಏನಿರಲ್ಲ. ಕಾರ್ಪೊರೇಷನ್ ಇಲೆಕ್ಷನ್ ಆದ್ರೆ ಇದ್ರ ಸರಿ ಹೋಗುತ್ತೆ ಅನ್ಸುತ್ತೆ ನಿಮಗೆ? ಅನ್ಸತ್ತೆ. ಇವಾಗ ಮಾಡೋರು ಮಾಡ್ಬೇಕಲ್ವಾ. ನಾವಂತೂ ಹೋಪ್ ಹಂಗೆ ಇರ್ತೀವಿ, ಇವಾಗ ಸರಿಯಾಗಿರುತ್ತೆ, ಇವಾಗ ಸರಿಯಾಗಿ ಆಗತ್ತೆ. ಆದ್ರೆ ಅವ್ರು ಮಾಡ್ಬೇಕಲ್ವಾ ಕೆಲಸ. ಎಲ್ಲರೂ ಅವ್ರ ಪಾಡಿಲಿ ಅವರು ನೋಡ್ತಾರೆ. ಅವ್ರಿಗೆ ಯಾವ ಕಾಯಿಲೆ ಬಂದ್ರೆ ಬರ್ಲಿ, ಏನ್ ಬರ್ಲಿ ಅವ್ರಿಗೇನಿರತ್ತೆ. ಇಲ್ಲಿ ಕಚರಾದು ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಎಲ್ಲ ಕಡೆ ಒಂದೊಂದ್ ತರದು ಡೇರ್ ತರ ಎಲ್ಲ ಇರುತ್ತೆ, ಯಾರು ತೆಗಿಯೋದಿಲ್ಲ. 4 days 5 days ಹಂಗೆ ಇರುತ್ತೆ ಅದು ಕಸ ಎಲ್ಲ. ಐ ಡೋಂಟ್ ಥಿಂಕ್ ಸೊ ಇನ್ ದಿಸ್ ಏರಿಯಾ, ಅಟ್ ಲೀಸ್ಟ್ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿಬಡಿ ಹೂ ಇಸ್ ಹೆಲ್ಪಿಂಗ್ ಅಸ್. ಕಾರ್ಪೊರೇಷನ್ ಎಲೆಕ್ಷನ್ ಆದ್ರೆ ಸಮಸ್ಯೆ ಬಗೆಹರುತ್ತೆ ಅನ್ಸುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಅದು ಏನು ಎಲೆಕ್ಷನ್ ಆಗಿದೆ, ಈಗ ಏನು ಚೇಂಜಸ್ ಆಗುತ್ತೆ, ಬಟ್ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಕಸರ ಎಲ್ಲ ತುಂಬ ಜಗನಲ್ಲಿ ಎಲ್ಲ ಜಗೆ ತುಂಬಿದೆ. ಡೈಲಿ ಫೋನ್ ಮಾಡ್ತೀನಿ ಕಾರ್ಪೊರೇಷನ್ ಬಾಲೆಗೆ, ಬಂದು ಕ್ಲಿಯರ್ ಮಾಡೋಣ. ಇದು ನೋಡೋ, ಇಲ್ಲಿ ಕಸರ ಎಲ್ಲ ರೋಡ್ಗೆ. ಎಲೆಕ್ಷನ್ ಬರ್ತಾರೆ, ನಮಗೆ ವೋಟ್ ಕೊಡಿ, ನಮಗೆ ಮೇಡಮ್ ಇದು ಮಾಡಿ, ನಮ್ಮ ಲೀಡರ್ ಹಾಕಿ ಏನು ಸುಖ, ನಮ್ಮ ಕೆಲಸ ಆಗ್ತಾರೆ ಇಲ್ಲ. ಈ ಏರಿಯಾನಲ್ಲಿ ನಮಗೆ ಲೀಡರ್ ಮಾಡಿ ಏನು ಸುಖ ಇಲ್ಲ. BBMನಲ್ಲಿ ಬರ್ತಾರೆ, ಎಲೆಕ್ಷನ್ನಲ್ಲಿ ಬರ್ತಾರೆ, ವೋಟ್ ತಗೊಡಿ ಹೋಗ್ಬರ್ತಾರೆ ಅಷ್ಟೇ, ಕೆಲಸ ಮಾಡ್ತಾರೆ ಇಲ್ಲ. ಕ್ಲೀನಿಂಗ್ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸರಿಗೆ ಗೂಡಿಸೋದಿಲ್ಲ, ಸರಿಗೆ ಕಸ ಎತ್ತೋದಿಲ್ಲ. ಇವಾಗ ರೀಸೆಂಟಾಗಿ ತುಂಬ ಮಳೆಗಳು ಬಂತು, ಅದ್ರದ್ದು ಕಸಗಳು ಇನ್ನೂ ಎತ್ತಿಲ್ಲ. ಎಷ್ಟೊಂದು ಕಡೆ ಎಲ್ಲ ಹಂಗಂಗೆ ಬಿಟ್ಟಿದ್ದಾರೆ. ಇನ್ನೂ ಅದು ಕೇಳಿದ್ರೆ ಇವಾಗ ಎತ್ತಲ್ಲ, ನಾಳೆ ಎತ್ತೀವಿ, ಆಮೇಲೆ ಎತ್ತೀವಿ ಅಂತಾರೆ, ತಿರ್ಗಾ ಯಾವ ಬರೋದಿಲ್ಲ. ಇಲ್ಲಿ ಪ್ರಾಪರ್ ಅಧಿಕಾರಿಗಳಂತೂ ಯಾರೂ ಇಲ್ಲ. ಎಲೆಕ್ಷನ್ ಆದರೆ ಬಂದರೆ ಒಂದು ರೆಸ್ಪಾನ್ಸಿಬಲ್ ಕೌನ್ಸಿಲರ್ ಇದ್ದಾಗ ನಾವು ಅವ್ರ ಹತ್ರ ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳಿ ಬೇಗ ಬಗೆಹರಿಸ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ. ಹತ್ತು ವರ್ಷ ಆಯಿತು ನಂಗೆ ಗೊತ್ತಿದ್ದಂಗೆ, 9 ವರ್ಷ 10 ವರ್ಷ ಆಯಿತು. ಕೌನ್ಸಿಲರ್ ಇಲ್ಲ ನೋಡಿ. ಎಕ್ಸಾಂಪಲ್ಗೆ ಕಸ ಹಾಕಿದ್ದಾರೆ, MLA ಬಂದು ನೋಡೋಕ್ಕಾಗುತ್ತಾ ಇದು? ಇಲ್ಲ. ಕೌನ್ಸಿಲರ್ ಅಂತ ಇದ್ರೆ ಏರಿಯಾ ವಾರ್ಡ್ ಒಳಗಡೆ ಸಣ್ಣ ಪುಟ್ಟ ಕೆಲಸಗಳಿಗೆ ಎಲ್ಲ ಯೂಸ್ ಆಗ್ತಾರೆ. MLAಗಳು ಎಷ್ಟು ಅಂತ ರೋಡಿಗೆ ಬಂದು ಕೆಲಸ ಮಾಡ್ತಾರೆ. ಅಧಿಕಾರಿಗಳು ಏನ್ ತಲೆ ಕೆಡಿಸ್ತಾರೆ? ಅಧಿಕಾರಿಗಳಿಗೆ ಇನ್ನೂ ಫ್ರೀ ಆಗ್ಬಿಟ್ಟಿದೆ ಅದು. AEAW ಇಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟು, KEB ಇಂದ ಹಿಡಿದು BWSSB, ಜೊತೆಗೆ ಈ GB ಅಂತ ಏನ್ ಮಾಡಿದಾರೆ ಇಂಜಿನಿಯರ್ಸು ಎಲ್ಲ ಪೂರ್ತಿ ಲೂಟಿ ಮಾಡ್ತಾ ಇದಾರೆ. ಇಲ್ಲಿ ಯಾರು ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ತುಂಬಾ ಸರಿ ಕಂಪ್ಲೇಂಟು ಮಾಡಿದ್ದೀವಿ, ಎಲ್ಲನೂ ಹೇಳಿದ್ದಾರೆ ನಮ್ಮ ಸರ್, ಬಟ್ ಯಾರು ಏನೋ ರೆಸ್ಪಾನ್ಸ್ ಮಾಡ್ತಾರೆ. ಅಧಿಕಾರಿಗಳು ಏನು ಯಾರು ಬರ್ತಾರೆ ಆಗ್ತಾರೆ ನೋಡಿ. ಒಂದು ಬೆಳಗ್ಗೆ 10 ಗಂಟೆ ಆಗಿದ್ರು ಯಾರು ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಕೌನ್ಸಿಲರ್ಗಳು ಬಂದ್ರೆ ಸಮಸ್ಯೆ ಬಗೆಹರುತ್ತೆ ಅಂತ ಆಗುತ್ತೆ, ಬರುತ್ತೆ, ಬಂದು ಅವ್ರು ನೋಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಆಮೇಲೆ ಯಥಾ ಪ್ರಕಾರ ಹಾಗೆ ಆಗಿರುತ್ತೆ. ಕಾರ್ಪೊರೇಷನ್ ಇಲೆಕ್ಷನ್ ಮಾಡಿದ್ರೆ ಒಳ್ಳೇದು, ಮಾಡಿದ್ರೆ ತಾನೇ ನಮಗೂ ಅವ್ರಿಗೂ ಅಧಿಕಾರ ಕೊಡಕ್ ಆಗತ್ತೆ. ಅವ್ರು ಬಂದು ಸಮಸ್ಯೆ ಕೇಳಕ್ಕಾಗತ್ತೆ. ಮಳೆ ನೀರು ಬಂದ್ರೆ ಜಾಸ್ತಿ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಮೋರಿ ನೀರೆಲ್ಲ ತುಂಬಿಬಿಟ್ರೆ ಈ ಕಡೆ ಎಲ್ಲ ಇಲ್ಲಿ ತನಕ ಬರುತ್ತೆ ನೀರು. ಸೊಂಟ ಇಷ್ಟು ಬರುತ್ತೆ ನೀರು. ಓಡಾಡಕ್ಕಾಗಲ್ಲ, ಮಳೆಗಾಲದಲ್ಲಿ ಓಡಾಡಕ್ಕಾಗಲ್ಲ, ಬರಕ್ಕಾಗಲ್ಲ. ಎಷ್ಟೊಂದು ಕಷ್ಟ ಆಗ್ಬಿಡುತ್ತೆ. ಯಾರು ಅಧಿಕಾರಿಗಳು ಯಾರು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ. ಆಗ್ಬೇಕಾ ಇಲೆಕ್ಷನ್? ಆಗ್ಬೇಕು. ಏನ್ ಅನುಕೂಲ ಆಗುತ್ತೆ ನಿಮಗೆ ಕೌನ್ಸಿಲರ್ಗಳು ಬಂದ್ರೆ? ಏನಿಲ್ಲ ಸರ್, ಇದೆ ಇಂಥ ನೀರು ವ್ಯವಹಾರ, ಮೋರಿದು ಪ್ರಾಬ್ಲಮ್ ಸರಿ ಆಗ್ಬೇಕು. ಅದು ಬಗೆಹರಿಸೋದು ಬಂದರೆ ಕಾರ್ಪೊರೇಷನ್ ಎಲೆಕ್ಷನ್ ಬಗೆಹರಿಸೋದು. ವಿವಿಪುರಂ ಜನರ ಸಮಸ್ಯೆಗಳನ್ನ ಕೇಳಿದ್ವಿ, ಅವರ ಅಭಿಪ್ರಾಯಗಳನ್ನ ಕೇಳಿದ್ವಿ. ಈಗ ನಾವು
ಸಿಲ್ವರ್ ಜುಬ್ಲಿ ಪಾರ್ಕ್ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ. ಇದು ಬಹುದೊಡ್ಡ ವಾಣಿಜ್ಯ ಪ್ರದೇಶ, ಜೊತೆಗೆ ಒಂದಿಷ್ಟು 2-3 ಸ್ಲಮ್ಗಳಿದ್ದಾವೆ. ಇಲ್ಲೂ ಕೂಡ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಇನ್ನೇನು ಮಳೆಗಾಲ ಶುರುವಾಗುತ್ತೆ. ಸೊ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ಈ ಒಂದು ವಾರ್ಡ್ನಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ಜನರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ. ಮೋರೆಲ್ಲ ಮನೆಗಳಿಗೆಲ್ಲ ನೀರು ಬಂದ್ಬಿಡುತ್ತೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ತುಂಬಾ ತೊಂದರೆ. ಬಾತ್ರೂಮ್ ನೀರೆಲ್ಲ ಬಂದ್ಬಿಡುತ್ತೆ. ಕುಡಿಯೋ ನೀರು ಬಾತ್ರೂಮ್ ಸೇರ್ತಾ ಇದೆ. ಎಲ್ರು ಹೇಳ್ತಾನೆ ಇರ್ತೀವಿ, ಬರ್ತೀನಿ ಅಂತಾರೆ, ಯಾರು ಬರಲ್ಲ. ಈ ಡೌನ್ ಅಲ್ಲಿ ಯಾರ ಮನೆ ಇದೆ ಅವ್ರ ಮನೆಗೆಲ್ಲ ನೀರು ಹೋಗುತ್ತೆ. ಲೋಕಲ್ ಲೀಡರ್ ಯಾರು ಬರಲ್ಲ, ಅಧಿಕಾರಿಗಳು ಬರೋ ಇಲೆಕ್ಷನ್ ನಡೆದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ? ಅವ್ರು ಬಂದ್ರೆ ಅವತ್ತಿಗೆ ನಮ್ಗೇನು ಮಾಡಲ್ಲ, ಸುಮ್ನೆ ಬರ್ತಾರೆ, ಹಂಗೆ ಹೇಳ್ಬಿಟ್ಟು ಹೋಗ್ತಾರೆ. ಮಳೆಗಾಲದಲ್ಲಿ ಹೆಂಗಿರುತ್ತೆ ವಾತಾವರಣ? ಫುಲ್ ತುಂಬೋಗ್ಬಿಡುತ್ತೆ, ಇಲ್ಲಿವರೆಗೂ ಬಂದ್ಬಿಡುತ್ತೆ ನೀರು. ಅಲ್ಲಿ ಈ ಕಡೆ ಫುಲ್ ಬಂದ್ಬಿಡುತ್ತೆ ನೀರು, ಇಲ್ಲಿವರೆಗೂ ಬರುತ್ತೆ. ಯಾರು ಬಂದು ಕೇಳೋರು ಇರಲ್ಲ, ಮಾಡೋರು ಇರಲ್ಲ. ನಾವೇ ಕ್ಲೀನ್ ಮಾಡ್ಕೊಂಡು ಯಾರು ಬರಲ್ಲ. ಈ ಕೌನ್ಸಿಲ್ BBMP ಕಾರ್ಪೊರೇಷನ್ ಎಲೆಕ್ಷನ್ ಆದ್ರೆ ಕೌನ್ಸಿಲರ್ಗಳು ಬರ್ತಾರೆ, ಅವ್ರು ಯಾರು ಬರಲ್ಲ, ಯಾರು ಬರಲ್ಲ ಇಲ್ಲಿಗೆ. ಅವ್ರು ಬಂದ್ರು ನಾವೇನ್ ಮಾಡ್ಕೋಬೇಕಲ್ಲ. ಅವ್ರು ಬಂದ್ರು ಸಮಸ್ಯೆ ಬಗೆಹರಿಯಲ್ಲ. ಬರಲ್ಲ, ಬಂದ್ರೆ ತಾನೆ ಸಮಸ್ಯೆ ಬಗೆಹರಕ್ಕೆ ಬರಲ್ಲ. ಕುಡಿಯೋ ನೀರು ಬರುತ್ತೆ, ಅದರಲ್ಲೂ ಚೇಂಬರ್ ನೀರು ಮಿಕ್ಸ್ ಆಗಿ ಬರುತ್ತೆ. ಅದನ್ನ ನಾವೇ ಫಿಲ್ಟರ್ ಮಾಡ್ಕೋಬೇಕು, ನಾವು ಕುಡಿತಾ ಇರ್ಬೇಕು. ಹಂಗೆ ಇಲ್ಲಾಂದ್ರೆ ಎಲ್ಲ ಫಿಲ್ಟರ್ ನೀರು ತಗೊಬಂದು ಕುಡಿಬೇಕು. ಸಿಲ್ವರ್ ಜುಬ್ಲಿ ಪಾರ್ಕ್ ವಾರ್ಡ್ ಬಳಿಕ ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹೆಸರಿರುವಂತಹ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ. ಮುಖ್ಯವಾಗಿ ಇಲ್ಲಿ ಕಿರಿದಾಗಿರುವಂಥ ರಸ್ತೆ, ಅತ್ಯಂತ ಹೆಚ್ಚಿನ ವಾಣಿಜ್ಯ ವಹಿವಾಟು ನಡೆಯುವಂಥ ಜಾಗ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಹಬ್ ಅಂತಾನೆ ಕರೆಸ್ಕೊಳ್ಳುವಂತಹ SP ರೋಡ್ ಕೂಡ ಇರುವಂಥದ್ದು ಇದೇ ವಾರ್ಡ್ನಲ್ಲಿ. ಸೊ ಹಾಗಿದ್ರೆ ಇಲ್ಲಿರುವಂತಹ ವರ್ತಕರ ಜನರ ಸಮಸ್ಯೆಗಳೇನು, ಪಾಲಿಕೆ ಚುನಾವಣೆ ನಡೆಯೋದೇ ಇರೋದಕ್ಕೆ ಅವರಲ್ಲಿರುವಂತಹ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. MLA ಹತ್ರನೂ ಹೋಗೋಕ್ಕಾಗಲ್ಲ ನಾವು. ಅವ್ರು ಯಾವಾಗ ಸಿಗ್ತಾರೋ ಯಾವಾಗ ಸಿಗಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ. ಇವಾಗ ಒಂದು ಸ್ಯಾನಿಟರಿ ಪ್ರಾಬ್ಲಮ್ ಆಯಿತು, ಏನೇ ಒಂದು ಆಯಿತು, ಇಲ್ಲ ವಾಟರ್ದಾಯಿತು, ಇಲ್ಲ ರೋಡ್ದೇ ಒಂದು ಆಯಿತು, ಏನೇ ಒಂದು ಆದ್ರೂ ನಾವು ಇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಅವರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಹತ್ರ ಇದು ಮಾಡಿ ಜನರದ್ದೇನಿದೆ ಅದು ಫಾಲ್ಟ್ ಏನಿದೆ ಅದು ಮಾಡಿಕೊಡ್ತಾರೆ. ಎಲೆಕ್ಷನ್ ಆಗ್ಬೇಕು ಸರ್. ಯಾಕೆ ಮುಖ್ಯ ಅನ್ಸುತ್ತೆ ಸರ್? ಮುಖ್ಯ ಕಾರ್ಪೊರೇಷನ್ ಮುಖ್ಯ ಏನಕ್ಕಂದ್ರೆ ಎಲ್ಲ ಜನ ಅಟ್ಲೀಸ್ಟ್ ಕ್ಲೀನಿನೆಸ್ ಬರುತ್ತೆ. ಸೊ ಕಸ ಬಿಸಾಕು ಸ್ವಲ್ಪ ಕಡಿಮೆ ಆಗುತ್ತೆ. ಅವರು ಮುಂಚೆನೇ ಹೇಳಿದ್ದಾರೆ, ನೀವು ಕಸ ಎಲ್ಲ ಫುಲ್ಲು ಸಪ್ರೇಟಾಗಿ ಮಾಡಬೇಕು. ಹಸಿ ಕಸ, ಡ್ರೈ ವೇಸ್ಟ್, ಪ್ಲಾಸ್ಟಿಕ್ಕು, ನಿಮ್ಮ ಬಾಟಲ್ಸ್ ಏನೇನಿದೆ ಎಲ್ಲ ಫುಲ್ ಸಪ್ರೇಟ್ ಮಾಡಬೇಕು. ಆದರೂ ಜನ ಅದು ಫಾಲೋ ಮಾಡ್ತಾ ಇಲ್ಲ. ಸಣ್ಣ ರಸ್ತೆ ಪಾರ್ಕಿಂಗ್ ಅವ್ರು ಕೊಟ್ಟಿದ್ದಾರೆ, ಅದ್ ಪ್ರಕಾರ ಮಾಡಿದ್ರೆ ಒಳ್ಳೇದು, ಎಲ್ಲ ಜನಗೂ ಒಳ್ಳೇದಾಗತ್ತೆ. ಇಟ್ ಇಸ್ ರಾಂಗ್ ಆಕ್ಚುಲಿ. ಎಲೆಕ್ಷನ್ ಶುಡ್ ಹ್ಯಾವ್ ಬೀನ್ ಕಂಡಕ್ಟೆಡ್. ಅಂದ್ರೆ ಕರೆಕ್ಟ್ ಆಗಿ ನಡಿಬೇಕಾಗಿತ್ತು. ಬಿಜೆಪಿನೂ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಕಾರಣ ಕೇಳಬೇಕು ಏನು ವಿಷಯ ಅಂತ. ಬೇಕಾದಷ್ಟು ಸಮಸ್ಯೆಗಳು ಐತೆ. ಇವಾಗ ಇರೋ ಸ್ಥಿತಿ ನೋಡಿದ್ರೆ ಬಹಳ ಕೆಟ್ಟೋಗಿದೆ, ಸ್ಥಿತಿಗಳು ಬಹಳ ಕೆಟ್ಟೋಗಿದೆ. ಇಲ್ಲಿ ದೇರ್ ಇಸ್ ನೋ, ಯಾರು ಕೇಳೋರಿಲ್ಲ. ಏನು ಕೆಲಸ ಮಾಡಲ್ಲ, ಯಾರು ಒಂದು ಕೆಲಸನೂ ಮಾಡಲ್ಲ. ಯಾರು ಕೇಳೋದು ಹೋದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡಲ್ಲ ಅಷ್ಟೇ. ದೊಡ್ಡಾಚಾರು ಹೇಳ್ತಾರೆ, ಏನು ಕೆಲಸ ಮಾಡ್ತಾ ಇಲ್ಲ. ಮೋರಿ ಹಂಗೆ ನೀರು ಬರ್ತಾ ಇರ್ತೈತೆ, ಮೋರಿನೂ ಡ್ರೈನೇಜ್ ಎಲ್ಲ ಹಂಗೆ ಕೆಟ್ಟೋಗಿದೆ. ದುಡ್ಡು ಇದ್ರೆ ಎಲ್ಲ ಕೌನ್ಸಿಲರು MLA ಎಲ್ಲ ಇದ್ದಾರೆ ಅಷ್ಟೇ. ದುಡ್ಡುಗೋಸ್ಕರ ಎಲ್ಲ ಓಡ್ತಾವ್ರೆ. ತೊಂದರೆ ಆಗುತ್ತೆ, ಎಲ್ಲ ಕೆಲಸ ಆಗ್ತಾ ಇಲ್ಲ. ಯಾರ ಹತ್ರ ಹೋಗ್ಬೇಕು ಅದು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳ ಹತ್ರ ಹೇಳಿದ್ರೆ ಏನು ಕೆಲಸ ಆಗ್ತಾ ಇಲ್ಲ. MLA ಹತ್ರ ಹೋಗೋದ್ರಿಂದ ಏನು ಕೆಲಸ ಆಗಲ್ಲ. ಅದು ಮಾಡಬೇಕು ಇಲೆಕ್ಷನು. ಕೌನ್ಸಿಲರ್ಗಳು ಬಂದ್ರೆ ಕೆಲಸ ಆಗುತ್ತಾ? ಕೆಲಸ ಆಗತ್ತೆ. ನಮ್ಮೊಬ್ರು ನಮ್ಮ ಅಕ್ಕಪಕ್ಕ ಇರುತ್ತೆ, ಗೊತ್ತಾಗ್ಬಿಡುತ್ತೆ. ಅವರು ಕೇಳ್ತಾರೆ, ಮಾತು ಕೇಳ್ತಾರೆ, ಬೇರೆಯವರು ಯಾರು ಕೇಳಲ್ಲ. ಎಲ್ಲ ಟ್ರಾಫಿಕ್ ಸಮಸ್ಯೆ ಇದೆ, ರೋಡ್ ಸರಿ ಇಲ್ಲ, ಗಟರ್ ಸರಿ ಇಲ್ಲ, ನೀರು ಬ್ಲಾಕೇಜು ಎಲ್ಲ ಸಮಸ್ಯೆ ಇರುತ್ತೆ. ಹೀಗೆ ಬೆಂಗಳೂರಿನ ಯಾವುದೇ ಮೂಲೆಗೋದ್ರೂ ಕೂಡ ಕಾರ್ಪೊರೇಷನ್ ಇಲೆಕ್ಷನ್ ಮಾಡಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯ. ಅವರ ವಾರ್ಡ್ಗಳಲ್ಲಿ ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸೋದಕ್ಕೆ ಕೌನ್ಸಿಲರ್ಗಳು ಬಂದ್ರೇನೆ ಸಾಧ್ಯ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಾಲಿಕೆ ಪಯಣ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.